ನಮಸ್ತೆ ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇದ್ರ ಒಂದು ಸೈಟ್ ಹತ್ರ ಬಂದಿದೀವಿ. ಇಲ್ಲಿ ಫೀಲ್ಡ್ ಟೆಸ್ಟ್ ಮಾಡ್ತಾ ಇದೀವಿ. ಅಲ್ಟ್ರಾಟೆಕ್ ಸಿಮೆಂಟ್ ಬಂದಿದೆ ಸೈಟ್ ಹತ್ರ. ಇದು ಸಿಮೆಂಟ್ ಯೂಸ್ ಮಾಡಕ್ಕಿಂತ ಮುಂಚೆ ನೀವು ಯಾವ್ದು ಫೀಲ್ಡ್ ಟೆಸ್ಟ್ ಚೆಕಿಂಗ್ ಮಾಡುವ ಅಂತ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಇದು ನೀವು ಎಕ್ಸ್ಪೈರಿ ಡೇಟ್ ಆಗಿದೆ, ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ ಅದು ಒಂದು ಚೆಕ್ ಮಾಡಬಹುದು. ಇದು ಫಸ್ಟ್ ಬಂದ್ಬಿಟ್ಟು ಇದು 18 ಇದೆ ನೋಡಿ, 18 ಇದು ಮ್ಯಾನುಫ್ಯಾಕ್ಚರಿಂಗ್ ಡೇಟು. ಆಮೇಲೆ ಇದು 15 ಏನಿರುತ್ತೆ ನೋಡಿ, ಇದು ವೀಕ್. ಇದು 40 ಅಂತ ಮಂತ್. 26 ಇದು ಮ್ಯಾನುಫ್ಯಾಕ್ಚರಿಂಗ್ ಇಯರ್. 35% ಏನ್ ಬರುತ್ತೆ ನೋಡಿ, ಇದು ಫ್ಲಾಶ್ ಇದು ಬರುತ್ತೆ, ಒಂದು ಪ್ರಪೋರ್ಷನ್ ಬರುತ್ತೆ. ಅದು ಇಷ್ಟು 35% ಆಡ್ ಮಾಡ್ಕೊಂಡು ಮಾರ್ಕೆಟ್ ಅಲ್ಲಿ ಬರುತ್ತೆ ಇದು ಅಲ್ಟ್ರಾಟೆಕ್. ಅಥವಾ ನೀಟಾಗಿ ನೀವು ಚೆಕ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಂದ 3 ಮಂತ್ಸ್ ಓನ್ಲಿ ಯೂಸ್ ಮಾಡಬಹುದು, ಜಾಸ್ತಿ ನೀವು ಮಾಡ್ಲಕ್ ಹೋಗ್ಬೇಡಿ ದಯವಿಟ್ಟು. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಇದು ಸಿಮೆಂಟ್ ಬ್ಯಾಗ್ ಓಪನ್ ಮಾಡ್ಕೊಂಡು ಈ ತರ ಇದು ಕಲರ್ ಇದೆ ನೋಡಿ, ನೀಟಾಗಿ ಗ್ರೇ ಕಲರ್ ಇರಬೇಕು. ಗ್ರೇ ಕಲರ್ ಇರ್ಲಿಲ್ಲ ಅಂದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಯೂಸ್ ಮಾಡಕ್ಕೆ. ಅದು ದಯವಿಟ್ಟು ಅದೊಂದು ಚೆಕ್ ಮಾಡ್ಕೊಳ್ಳಿ. ಇನ್ನ ಒಂದು ಥರ್ಡ್ ಟೆಸ್ಟ್ ಬಂದ್ಬಿಟ್ಟು ಟೆಂಪರೇಚರ್ ಟೆಸ್ಟ್ ಒಂದು ಬರುತ್ತೆ. ಟೆಂಪರೇಚರ್ ಅಂದ್ರೆ ಇದು ಹಿಂಗ್ ಕೈಯಲ್ಲಿ ತಗೊಂಡು ನೀಟಾಗಿ ನಿಮ್ಗೆ ಜಾಸ್ತಿ ಟೆಂಪರೇಚರ್ ಅಂದ್ರೆ ಹೀಟ್ ಇದು ಬರಬಾರ್ದು. ಇದು ಓನ್ಲಿ ನೀವು ಕೂಲ್ ಆಗೇ ಇರಬೇಕು, ಕೂಲು ಮತ್ತು ಸ್ಮೂತ್. ಜಾಸ್ತಿ ಕೂಲ್ ಇದ್ರೆ ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಜಸ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದು ಒಂದು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಇದು ಬರುತ್ತೆ ಲಮ್ಸ್. ಈ ತರ ಎಲ್ಲ ಪೌಡರ್ ತರ ಇದೆ, ಏನ್ ತೊಂದ್ರೆ ಇಲ್ಲ. ಇದು ಲಮ್ಸ್ ಅಂದ್ರೆ ಗಟ್ಟಿ ತರ ಬರುತ್ತೆ. ಅದು ಗಟ್ಟಿ ತರ ಇದು ಬಂದ್ರೆ ನಾವು ಇದು ಎಕ್ಸ್ಪೈರ್ ಆಗಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಬರುತ್ತೆ, ಇದು ಈ ತರ ಸಿಮೆಂಟ್ ತಗೊಂಡು ನೀವು ಒಂದು ಬಕೆಟ್ ತಗೊಂಡು ಒಂದು ಹಿಂಗ್ ಮೇಲ್ಗಡೆ ಹಾಕೊಂಡು ಹಿಂಗ್ ಇದು ಮಾಡ್ಕೊಳ್ಳಿ. ಒಂದ್ ಫೀಟ್ ಇಂದ ಹಿಂಗ್ ಡೈರೆಕ್ಟ್ ಮಾಡ್ಕೊಂಡು ಹಾಕ್ಬಿಟ್ಟು ಒಂದು ಬಕೆಟ್ ಅಲ್ಲೇ ನೀಟಾಗೆ ಇದು ಮಾಡ್ಕೊಳ್ಳಿ. ಇಮಿಡಿಯೇಟ್ಲಿ ಸೆಟಲ್ಮೆಂಟ್ ಇದ್ರೆ ಅದು ವೇಸ್ಟ್, ನಾವು ಎಕ್ಸ್ಪೈರಿ ಡೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸ್ವಲ್ಪ ನಿಧಾನಕ್ಕೆ ಸೆಟಲ್ ಆಗುತ್ತೆ ಅಂದ್ರೆ ಇದು ಯೂಸ್ ಮಾಡ್ಲಕ್ಕೆ ಓಕೆ ಅಂತ ಕನ್ಸಿಡರ್ ಮಾಡ್ತೀವಿ. ದಯವಿಟ್ಟು ಇದು 4 ಟೆಸ್ಟ್ ನೀವು ಫೀಲ್ಡ್ ಟೆಸ್ಟ್ ಕಂಪಲ್ಸರಿ ಮಾಡ್ಕೊಂಡು ನೀವು ಕೆಲಸ ಸ್ಟಾರ್ಟ್ ಮಾಡಬಹುದು. ಧನ್ಯವಾದಗಳು.